ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮ ಸ್ನೇಹಿತರು ಕಳಿಸಿರುವಂಥ ಮೆಸೇಜ್ಗಳನ್ನ ಅವರಿಗೆ ಗೊತ್ತಾಗದಾಗೆ ಅಥವಾ ಸೀನ್ ಮಾಡಿದಾಗೆ, ಅದರ ಮೇಲೆ ಆ ಮೆಸೇಜ್ನಲ್ಲಿ ಸೀನ್ ಬಾರದ ಹಾಗೆ ಯಾವ ರೀತಿ ನಾವು ನೋಡೋದು ಅಂತ ನಾನು ಸಂಪೂರ್ಣ ಇವತ್ತು ಹೇಳ್ತೀನಿ. ಇಲ್ಲಿ ಸಪ್ರೇಟಾಗಿ ಯಾವುದಾದ್ರೂ ಒಂದೇ ಒಂದು ಯೂಸರ್ ಐ ಡಿ ಅಥವಾ ಯಾವುದಾದ್ರೂ ಒಂದೇ ಒಂದು ಐ ಡಿಗೆ ಮಾಡಬಹುದು, ಅಥವಾ ಎಲ್ಲ ಒಂದು ನಮಗೆ ಎಷ್ಟು ಜನ ಮೆಸೇಜ್ ಮಾಡ್ತಾರೆ ಎಲ್ರಿಗೂ ಕೂಡ ಅದೇ ರೀತಿ ಆಗಬೇಕು ಅಂದರೂ ಕೂಡ ಏನು ಮಾಡಬೇಕು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಸಪ್ರೇಟಾಗಿ ಒಂದೇ ಒಂದು ಯೂಸರ್ ನೇಮ್ಗೆ ಯಾವ ರೀತಿ ಮಾಡ್ಬೋದು, ಎಲ್ರಿಗೂ ಕೂಡ ಬರೋ ಹಾಗೆ ಮಾಡೋದು ಅಂದರೆ ಯಾವ ರೀತಿ ಮಾಡೋದು ಅಂತ ನಾನು ಎರಡು ವಿಧಾನಗಳನ್ನ ಹೇಳ್ತೀನಿ. ಇಲ್ಲಿ ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲು ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ಮಾಡಿಬಿಟ್ಟು ಇಲ್ಲಿ ಮೇಲ್ಗಡೆ ಚಾಟ್ ಒಂದು ಮೆಸೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಮೆಸೇಜ್ ಅಂತ ಏನಿರುತ್ತೆ ಇಲ್ಲಿ ಮೇಲ್ಗಡೆ ಇದೆ ನೋಡಿ, ಮೆಸೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ನಂತರದಲ್ಲಿ ನಾವು ಒಂದೇ ಒಂದು ಯೂಸರ್ ಐ ಡಿಗೆ ಮಾಡಬೇಕು ಅಂದರೆ ಇಲ್ಲಿ ಮೊದಲು ಯಾವ ಒಂದು ಯೂಸರ್ ಐ ಡಿಗೆ ಮಾಡ್ತಾ ಇದೀವಿ ಅದನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ಒಂದೇ ಒಂದು ಯೂಸರ್ ಐ ಡಿನ ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಆ ಒಂದು ಪ್ರೊಫೈಲ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಆ ಒಂದು ಅಕೌಂಟನ್ನು ರಿಸ್ಟ್ರಿಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಅಕೌಂಟನ್ನು ರಿಸ್ಟ್ರಿಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಈ ಒಂದು ಆಪ್ಷನ್ಸ್ ಅಂತ ಏನಿದೆ, ಇಲ್ಲಿ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರೊಫೈಲ್ನಲ್ಲಿ ಇಲ್ಲಿ ರಿಸ್ಟ್ರಿಕ್ಟ್ ಅಂತ ಇದೆ. ರಿಸ್ಟ್ರಿಕ್ಟ್ ಮಾಡಿದರೆ ಅವರು ಕಳಿಸಿರುವಂಥ ಮೆಸೇಜ್ನ ನಾವು ನೋಡಬಹುದು. ಆದರೆ ಆ ರಿಸ್ಟ್ರಿಕ್ಟ್ ಮಾಡಿದ ನಂತರದಲ್ಲಿ ಆ ಒಂದು ಮೆಸೇಜಸ್ಗಳು ಈ ಇನ್ಬಾಕ್ಸ್ನಿಂದ ಇನ್ಬಾಕ್ಸಲ್ಲಿ ಬರೋದಿಲ್ಲ. ಇಲ್ಲಿ ಇಲ್ಲಿ ನೋಡಿ, ರಿಸ್ಟ್ರಿಕ್ಟೆಡ್ ಆಗಿದೆ. ನಾನು ಕ್ಯಾನ್ಸಲ್ ಮಾಡ್ತೀನಿ. ಈಗ ಈ ಒಂದು ಐ ಡಿಯಿಂದ ಆ ಒಂದು ಐ ಡಿಯಿಂದ ಮೆಸೇಜ್ ನಮಗೆ ಕಳಿಸಿದರೆ ಇಲ್ಲಿ ರಿಕ್ವೆಸ್ಟ್ ಅಂತ ಏನಿದೆ ಇದರಲ್ಲಿ ಹೋಗುತ್ತೆ. ಇಲ್ಲಿ ನೋಡ್ಬೋದು +1 ಅಂತ ನಾನು ಐ ಡಿಯಿಂದ ಮೆಸೇಜ್ನ ಕಳಿಸಿದ್ದೀನಿ. ಇಲ್ಲಿ ನೋಡಿ, ರಿಕ್ವೆಸ್ಟ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಅವರ ಒಂದು ಮೆಸೇಜನ್ನು ರೀಡ್ ಮಾಡಬೇಕಾಗುತ್ತೆ. ನಾವು ರೀಡ್ ಮಾಡಿದರೂ ಕೂಡ ಅವರಿಗೆ ಗೊತ್ತಾಗೋದಿಲ್ಲ, ಸೀನ್ ಅಂತ ಬರೋದಿಲ್ಲ. ಇಲ್ಲಿ ನೋಡಿ, ರಿಕ್ವೆಸ್ಟ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಆದರೆ ಒಂದೇನು ಪ್ರಾಬ್ಲಮ್ ಅಂದರೆ ನಾವು ರಿಪ್ಲೈ ಮಾಡೋದಕ್ಕೆ ಬರೋದಿಲ್ಲ ಸ್ನೇಹಿತರೆ. ಅಷ್ಟೇ, ಅವರ ಮೆಸೇಜಸ್ಗಳನ್ನ ನಾವು ಅವರಿಗೆ ಸೀನ್ ಮಾಡಿದ ಹಾಗೆ ನೋಡ್ಬೋದು. ಇಲ್ಲಿ ನೋಡಿ, ರಿಕ್ವೆಸ್ಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ರಿಸ್ಟ್ರಿಕ್ಟೆಡ್ ಅಕೌಂಟ್ ಅಂತ ಇದೆ, ಇದನ್ನು ಓಪನ್ ಮಾಡ್ಕೊಂಡ್ರೆ ನೋಡ್ಬೋದು. ಇಲ್ಲಿ ಅವರು ಮೆಸೇಜ್ ಕಳಿಸಿರೋಂಥ ಮೆಸೇಜಲ್ಲಿ ಬಂದಿದೆ. ಆ ಒಂದು ಐ ಡಿಯಿಂದ ನಾನೇ ಮೆಸೇಜ್ ಕಳಿಸ್ತಿದ್ದೀನಿ, ಅದು ಕೂಡ ನನ್ನದೇ ಐ ಡಿ. ಆದರೆ ಆ ಒಂದು ಮೆಸೇಜ್ ಮೇಲೆ ಸೀನ್ ಅಂತ ಅವರಿಗೆ ತೋರಿಸೋದಿಲ್ಲ. ಅಂದರೆ ನಾವು ನೋಡಿದೇವಾ ಅಥವಾ ನೋಡಿಲ್ವ ಅಂತ ಗೊತ್ತಾಗೋದಿಲ್ಲ. ನಾವು ಹಾಗೆ ಇಲ್ಲಿ ಅಕೌಂಟನ್ನು ರಿಸ್ಟ್ರಿಕ್ಟ್ ಮಾಡಿದ್ದು ಕೂಡ ಅವರಿಗೆ ಗೊತ್ತಾಗೋದಿಲ್ಲ ಸ್ನೇಹಿತರೆ. ಅವರು ಮೆಸೇಜ್ ಕಳಿಸಿದರೆ ನಾವು ನೋಡಿದರೂ ಕೂಡ ಅವರಿಗೆ ನೋಡಿಲ್ಲ ಅಂತ ಅನಿಸುತ್ತೆ. ನಂತರದಲ್ಲಿ ನಾವು ಎಲ್ರಿಗೂ ಕೂಡ ಈ ಒಂದು ಆಪ್ಷನ್ ಅಪ್ಲೈ ಆಗಬೇಕು ಅಂದರೆ ಯಾರು ಕಳಿಸಿದ ಮೆಸೇಜ್ ಕೂಡ ಸೀನ್ ಬರಬಾರ್ದು ಅಂತ ಅಂದರೆ ಇಲ್ಲಿ ಕೆಳಗಡೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ಮೇಲ್ಗಡೆ 3 ಲೈನ್ಸ್ ಇರುತ್ತೆ, 3 ಗೆರೆಗಳು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಈ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಇಲ್ಲಿ ಮೆಸೇಜಸ್ ಆ್ಯಂಡ್ ಸ್ಟೋರಿ ರಿಪ್ಲೈಸ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ಶೋ ರೀಡ್ ರಿಸಿಪ್ಟ್ ಅಂತ ಇಲ್ಲಿದೆ ನೋಡಿ, ಶೋ ರೀಡ್ ರಿಸಿಪ್ಟ್ ಅಂತ ಆ ಒಂದು ಆಪ್ಷನನ್ನು ಓಪನ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ನೋಡ್ಬೋದು, ಈ ಆಪ್ಷನನ್ನು ಆಫ್ ಮಾಡಬೇಕು ಸ್ನೇಹಿತರೆ. ಈಗ ಆಲ್ರೆಡಿ ಆಫ್ ಇದೆ. ಇದು ನೋಡಿ, ಈ ರೀತಿ ನೀವು ಆನ್ ಮಾಡಿದರೆ ಅವರಿಗೆ ಸೀನ್ ಅಂತ ತೋರಿಸುತ್ತೆ. ಈ ಆಪ್ಷನನ್ನು ನೀವು ಆಫ್ ಮಾಡಬೇಕಾಗುತ್ತೆ. ಆಫ್ ಮಾಡಿದರೆ ಯಾವುದೇ ಕಾರಣಕ್ಕೂ ನಮಗೆ ಯಾರೇ ಮೆಸೇಜ್ ಕಳಿಸಿದ್ರು ಕೂಡ ನಾವು ನೋಡಿರುವಂಥ ಮೆಸೇಜನ್ನು ಅವರಿಗೆ ಸೀನ್ ಅಂತ ತೋರಿಸೋದಿಲ್ಲ. ಇಷ್ಟೇ, ಈ ಒಂದು ಮೆಸೇಜನ್ನು ಆಫ್ ಮಾಡಿಬಿಟ್ರೆ ಯಾರೇ ಕೂಡ ಮೆಸೇಜ್ ಕಳಿಸಿದ್ರು ಕೂಡ ಅವರಿಗೆ ನಾವು ನೋಡಿರೋದು ಗೊತ್ತಾಗೋದಿಲ್ಲ. ಅಂದರೆ ಸೀನ್ ಎಷ್ಟು ಗಂಟೆಗೆ ಎಷ್ಟು ಸಮಯಕ್ಕೆ ನೋಡಿದ್ದಾರೆ ಅಂತಲೂ ಕೂಡ ಗೊತ್ತಾಗೋದಿಲ್ಲ, ಸೀನ್ ಅಂತ ಬರೋದಿಲ್ಲ. ಹಾಗೆ ಇದರಿಂದ ಏನೊಂದು ಸಮಸ್ಯೆ ಅಂದರೆ, ನಾವು ಕೂಡ ಮೆಸೇಜ್ ಕಳಿಸಿದರೆ ಯಾರಿಗೆ ಬೇರೆಯವರಿಗೆ ನಾವು ಮೆಸೇಜ್ ಕಳಿಸಿದರೆ ಆ ಒಂದು ಮೆಸೇಜ್ ಅನ್ನೋದು ಅವರು ನೋಡಿರೋದು ನಮಗೆ ಗೊತ್ತಾಗೋದಿಲ್ಲ. ಅಷ್ಟೇ, ಇದು 2 ಸೈಡ್ ಅನ್ನೋದು ಅಪ್ಲೈ ಆಗುತ್ತೆ. ನಾವು ರೀಡ್ ರಿಸಿಪ್ಟನ್ನು ಆನ್ ಮಾಡಿದರೆ ಬೇರೆಯವರು ನೋಡಿರೋಂಥ ಮೆಸೇಜನ್ನು ಕೂಡ ನಾವು ನೋಡ್ಬೋದು. ನಾವು ನೋಡಿರೋಂಥ ಮೆಸೇಜ್ ಕೂಡ ಬೇರೆಯವರಿಗೆ ಅದು ತೋರಿಸುತ್ತೆ ನೋಡಿದ್ದಾರೆ ಅಂತ. ಈ ಒಂದು ರೀಡ್ ರಿಸಿಪ್ಟನ್ನ ಆಫ್ ಮಾಡೋದ್ರಿಂದ ನಾವು ಕೂಡ ಬೇರೆಯವರಿಗೆ ಸೆಂಡ್ ಮಾಡಿರೋಂಥ ಮೆಸೇಜ್ನ ಅವರು ನೋಡಿದಾರಾ ಅಥವಾ ನೋಡಿಲ್ಲ ಅಂತ ಗೊತ್ತಾಗೋದಿಲ್ಲ. ಹಾಗೆ ಅವರು ಕಳಿಸಿರುವಂಥ ಮೆಸೇಜ್ ಕೂಡ ನಾವು ನೋಡಿದ್ದೀವಿ ಅಂತ ಅವ್ರಿಗೂ ಗೊತ್ತಾಗೋದಿಲ್ಲ. ಈ ರೀತಿ ಈ ಒಂದು ಆಪ್ಷನ್ ಅನ್ನೋದು ವರ್ಕ್ ಆಗುತ್ತೆ. ಈ ರೀತಿ ನಾವು ಇನ್ಸ್ಟಾಗ್ರಾಮ್ನಲ್ಲಿ ನಾವು ಬೇರೆಯವರ ಮೆಸೇಜನ್ನು ಅವ್ರಿಗೆ ಗೊತ್ತಾಗದಾಗೆ ಅಥವಾ ಅದು ಸೀನ್ ಅಂತ ಬಾರದ ಹಾಗೆ ನೋಡಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.